ಕುಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ಬೇಕಾದ್ರೆ ತೆಗ್ದಿರೋ ಒಂದು ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಇದು ಬಂದು ಲಾಸ್ಟ್ ಸಂಡೆಯ ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ಇಲ್ಲದೆ ಇದ್ರೂ ಪುಷ್ ಮಾಡಲೇಬೇಕು, ಇನ್ನು ಅಡುಗೆ ಮಾಡಲೇಬೇಕು, ತಿನ್ನಲೇಬೇಕಲ್ವಾ. ಸೊ ಅದಕ್ಕೆ ಹೋಗಿ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಈ ಸೀಸನಲ್ಲಿ ನನಗೆ ಸಿಕ್ಕಿರೋ ಫಸ್ಟ್ ಮ್ಯಾಂಗೋಸಲ್ಲಿ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಒಂದು ಮಿನಿ ಬ್ಲಾಗಲ್ಲಿ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ಟೊಮೆಟೊ ಪಚ್ಚಡಿ ಅನ್ನೋದು. ನಮ್ಮನೇಲಂತೂ ಸಿಕ್ಕಾಪಟ್ಟೆ ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ಆಗಿಬಿಡ್ತು. ಸೊ ಆಲ್ರೆಡಿ ಒಂದು ಬ್ಯಾಚ್ ಮುಗೀತು ಅಂತ ಸೆಕೆಂಡ್ ಬ್ಯಾಚಿಗೆ ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಂಡ್ ರೆಸಿಪಿಯನ್ನು ಶೂಟ್ ಮಾಡಿಲ್ಲ. ಇಂಟ್ರೆಸ್ಟ್ ಇರೋರು ನನ್ನ ಪ್ರೀವಿಯಸ್ ಮಿನಿ ವ್ಲಾಗ್ಸಲ್ಲಿ ಹೋಗಿ ನೋಡ್ಬೋದು. ಇನ್ನು ಇದನ್ನು ಬೇಯಕ್ಕಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊಳ್ತಿದ್ದೆ. ಫಸ್ಟ್ ನೀಟಾಗಿ ಮಾವಿನಕಾಯಿನ ತೊಳ್ಕೊಂಡು ನೀಟಾಗಿ ಯಾವುದೇ ಥರ ವಾಟರ್ ಇಲ್ಲದೆ ಪ್ಯಾಡ್ರೈನ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಕಟ್ಟಿಂಗ್ ಇಸ್ ದ ಕೀ ಅಂತಲೇ ಹೇಳ್ಬೋದು. ಈ ಥರ ಸಣ್ಣಗೆ ಲಾಂಗಿಟ್ಯೂಡ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಇರುತ್ತೆ, ಟ್ರೈ ಮಾಡಿ. ಆ್ಯಂಡ್ ಇದಕ್ಕೆ ಒಂದು 2 ಸ್ಪೂನಷ್ಟು ಉಪ್ಪು ಮತ್ತು ಒಂದು 2 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸಹ ಸೇರಿಸ್ಕೊಳ್ತಿದ್ದೀನಿ. ಆ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬರುತ್ತೆ. ಆ್ಯಂಡ್ ಒಂದು 1/2 ಸ್ಪೂನಷ್ಟು ಅರಿಶಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಪ್ರತಿಯೊಂದು ಪೀಸ್ಗೂ ಚೆನ್ನಾಗಿ ಬೈಂಡ್ ಆಗಬೇಕು ಉಪ್ಪು ಖಾರ ಅನ್ನೋದು, ಆವಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಒಗ್ಗರಣೆ ಹಾಕೋ ಟೈಮ್ ಈಗ ಒಂದು ಪ್ಯಾನಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಇಂಗುನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ಆದಮೇಲೆ ಡೈರೆಕ್ಟಾಗಿ ಇದನ್ನು ಮಾವಿನಕಾಯಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂದರೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ 1 ಡೇ 2 ಡೇಸ್ ಫ್ರಿಜ್ಜಲ್ಲಿ ಇಟ್ಟರು ತುಂಬ ಚೆನ್ನಾಗಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 10 ಡೇಸ್ ಫ್ರಿಜ್ಜಲ್ಲಿ ಇಟ್ಟರೆ ಇರುತ್ತೆ. ಇದು ಇನ್ಸ್ಟೆಂಟ್ ಮ್ಯಾಂಗೋ ಪಿಕಲ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆ ಕಲರ್ ನೋಡಿ ಇಟ್ ಈಸ್ ಲೈಕ್ ಮೌತ್ ವಾಟರಿಂಗ್ ಅಲ್ವಾ. ಆ್ಯಂಡ್ ಇದಾಗಿತ್ತು ಒಂದು ಸಿಂಪಲ್ ರೆಸಿಪಿಯ ಕತೆ. ಆ್ಯಂಡ್ ಫಾಲೋ ಫಾರ್ ಮೋರ್ ಕಂಟೆಂಟ್. ಬೈ ಬಾಯ್.